ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಿಮಗೆ ಹೇಳಲಿರುವ 2026ನೇ ಇಸ್ವಿಯ ಭವಿಷ್ಯ ಫಲ ಯಾರ ಜೀವನವನ್ನೇ ಸಂಪೂರ್ಣವಾಗಿ ತಲೆಕೆಳಗಾಗಿ ಬದಲಾಯಿಸಬಲ್ಲಷ್ಟು ಪ್ರಬಲವಾಗಿರುವ ಒಂದು ಅದ್ಭುತ ವರ್ಷದ ರಹಸ್ಯವನ್ನ ಬಹಿರಂಗಪಡಿಸುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ವರ್ಷಗಳು ಸಾಮಾನ್ಯ ವರ್ಷಗಳಂತೆ ನಿಧಾನವಾಗಿ ಸಾಗುತ್ತೆ. ಆದರೆ ಕೆಲವು ವರ್ಷಗಳು ಮಾತ್ರ ಮನುಷ್ಯನ ಅದೃಷ್ಟದ ಬಾಗಿಲುಗಳನ್ನು ಒಂದು ಕ್ಷಣದಲ್ಲಿ ತೆಗೆದು ಹಣ, ಧನ, ಸೌಭಾಗ್ಯ, ಯಶಸ್ಸು ಎಂಬ ಎಲ್ಲದರನ್ನು ಕೂಡ ಒಂದೇ ಹೊತ್ತಿನಲ್ಲಿ ಸುರಿಸುವಂತಹ ಒಂದು ಜಾದುಮಯ ಶಕ್ತಿಯನ್ನ ಹೊಂದಿರುತ್ತೆ. 2026 ಎಂಬ ವರ್ಷ ಅಂದ್ರೆ ಅಂತಹ ಅದ್ಭುತ ವರ್ಷ. ನಿಮ್ಮ ಕೈಯಲ್ಲಿ ಇರುವ ಪುಟ್ಟ ಆಸೆಗೆ ಹಣದ ಕಂತೆಗಳನ್ನೇ ತುಂಬಿಸಿ ಅಸಾಧ್ಯ ಅನಿಸೋ ಕನಸುಗಳನ್ನು ನಿಜವಾಗಿಸುವ ವರ್ಷ. ಗೋಚಾರದ ಗ್ರಹ ಸ್ಥಿತಿಯಲ್ಲಿ 2026ರಲ್ಲಿ ಶನಿ ತನ್ನ ಗಂಭೀರ ಶಕ್ತಿಯನ್ನ ಸ್ಥಿರವಾಗಿರಿಸಿಕೊಂಡವನು. ಗುರು ತನ್ನ ದಿವ್ಯ ಕೃಪೆಯನ್ನ ಕೆಲವು ರಾಶಿಗಳ ಮೇಲೆ ಮಳೆ ಹನಿಯಂತೆ ಸುರಿಸ್ತಾ ಇರುವನು. ರಾಹು ಕೇತು ಸಂಚಾರಗಳು ವಿಶೇಷ ರಾಶಿ ನಕ್ಷತ್ರಗಳ ಕಾರ್ಮಿಕ್ ಬಾಗಿಲನ್ನ ಬಲವಾಗಿ ತೆರೆಯುತ್ತೆ. ಈ ಮೂರು ಗ್ರಹಗಳ ಕೂಟ ಪರಿಣಾಮದಿಂದ 2026 ಒಂದು ಸ್ಫೋಟಕ ಭಾಗ್ಯದ ವರ್ಷವಾಗಿ ಪರಿಣಮಿಸುತ್ತೆ. ಜ್ಯೋತಿಷ್ಯಗಳು ಹೇಳುವಂತೆ ಈ ವರ್ಷ ಕೆಲವು ವಿಶೇಷ ರಾಶಿ ನಕ್ಷತ್ರದವರು ಲಿಟ್ರಲ್ ಆಗಿ ಹಣ ಅನ್ನೋದು ಮೀನು ಹಿಡಿದಂತೆ ಆಗ್ತಾರೆ. ಕೇವಲ ದುಡ್ಡಷ್ಟೇ ಅಲ್ಲ, ಹೊಸ ಹೊಸ ಅವಕಾಶಗಳು, ಭೂಮಿ, ಮನೆ, ವಾಹನ, ಆಸ್ತಿ, ಉದ್ಯೋಗದಲ್ಲಿ ಹೂವಿನ ಹಾದಿ ಮತ್ತು ವ್ಯಾಪಾರದಲ್ಲಿ ಅಕಾಲಿಕ ಹೆಚ್ಚಳ, ಮನುಷ್ಯನ ಜೀವನಕ್ಕೆ ಬೇಕಾದ ಎಲ್ಲಾ ಬಾಗಿಲುಗಳು ಒಂದೇ ಸಮಯದಲ್ಲಿ ತೆರೆದುಕೊಳ್ಳುತ್ತೆ. ಮೊದಲು ಹೇಳಬೇಕು, 2026 ದುಡ್ಡಿನಲ್ಲಿ ಲಿಟ್ರಲಿ ಮುಳುಗೋರು ಯಾರು? ನೀವು ಒಂದು ಅರ್ಥ ಮಾಡ್ಕೊಂಬಿಡಿ. ಕಾರಣ ಈ ಭವಿಷ್ಯ ಫಲ ಅಷ್ಟು ಬಲವಾಗಿದ್ದು ಇದು ಯಾರು ಕೇಳಿದ್ರು ಕೂಡ ಇದೋ ನನ್ನ ಜೀವನವೇ ಬದಲಾಗುತ್ತಾ ಅಂತ ಅನ್ಬಹುದು, ಅಂತ ಭಾವನೆ ನಿಮಗೆ ಬರಬಹುದು. 2026 ಜನವರಿಯಿಂದಲೇ ಹಣ ಪ್ರವೇಶದ ಬಾಗಿಲು ಸಂಪೂರ್ಣವಾಗಿ ತೆರೆದಂತೆ ಆಗೋದು. ವಿಶೇಷವಾಗಿ ವೃಶ್ಚಿಕ ರಾಶಿಯ ಅನುರಾಧ, ಜ್ಯೇಷ್ಠ ಮತ್ತು ವಿಶಾಖ ನಕ್ಷತ್ರದವರು 2026ರಲ್ಲಿ ತಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಬದಲಾವಣೆಯನ್ನು ನೋಡುವರು. ಅವರು ಕೇವಲ ದುಡ್ಡು ಮಾತ್ರ ಅಲ್ಲದೆ ಸ್ಥಾನಮಾನ, ಹೆಸರು, ಮರ್ಯಾದೆ, ಪ್ರಸಿದ್ಧಿ, ಗೌರವ ಇವೆಲ್ಲವನ್ನು ಕೂಡ ಅತಿ ವೇಗದಲ್ಲಿ ಪಡಿತಾರೆ. ಜ್ಯೋತಿಷಿಗಳು ನಮಗೆ ಉದಾಹರಣೆಯಾಗಿ ಕೊಡ್ತಾರೆ. ಯಶ್ ಏನಿದ್ದಾರೆ KGF ಅವರು ವೃಶ್ಚಿಕ ರಾಶಿಯ ಒಂದು ಶಕ್ತಿಗೆ ಉದಾಹರಣೆ. ಈ ರಾಶಿಯ ಶಕ್ತಿ 2026ರಲ್ಲಿ 100 ಮಟ್ಟಿಗೆ ಹೆಚ್ಚಾಗುತ್ತೆ. ಒಂದು ದೊಡ್ಡ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತೆ. ನಂತರ ದುಡ್ಡಿನಲ್ಲಿ ಲಿಟ್ರಲಿ ಒಂದು ಹಾಸಿಗೆಂಡು ಮಲಗುವ ರಾಶಿ ನಕ್ಷತ್ರಗಳಲ್ಲಿ ಪ್ರಮುಖ ಸ್ಥಾನ ವೃಷಭ ರಾಶಿಗೆ ಸೇರುತ್ತೆ. ಈ ವೃಷಭ ರಾಶಿಯ ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರದವರು 2026ರಲ್ಲಿ ಮನುಷ್ಯನಿಗೆ ಅವರ ಜೀವನದಲ್ಲಿ ಏನ್ ಬೇಕೋ ಅದು ಒಂದು ಸಿಗುವ ವರ್ಷವನ್ನ ಕಾಣ್ತಾರೆ. ಉದಾಹರಣೆಗಳನ್ನ ನೀಡಬೇಕಾದ್ರೆ ರೋಹಿತ್ ಶರ್ಮಾ ವಿಶ್ವ ಕ್ರಿಕೆಟ್ನಲ್ಲಿ ತಮ್ಮ ಹೆಸರು ಮುದ್ರಿಸಿದವರು, DK ಶಿವಕುಮಾರ್ ರಾಜಕೀಯದಲ್ಲಿ ಪ್ರಬಲ ಶಕ್ತಿ, ರಿಷಬ್ ಶೆಟ್ಟಿ ಸಿನಿಮಾ ರಂಗಗಳ ಅಬ್ಬರದ ಶಕ್ತಿ. ಇವರಂತೆ ದೈವಿಕ ಶಕ್ತಿ 2026ರಲ್ಲಿ ಪ್ರತಿಯೊಂದು ಕೂಡ ವೃಷಭ ರಾಶಿ ನಕ್ಷತ್ರದವರಿಗೂ ದೊರೆಯುತ್ತೆ. ಅವರ ಕೈಯಲ್ಲಿ ಮಾಡುವ ಕೆಲಸಗಳು ಸಫಲವಾಗುತ್ತೆ. ಮಾಡಿದ ಹೂಡಿಕೆಗಳು ಬಹುಪಟ್ಟು ಬೆಳೆದು ಬರುತ್ತೆ. ವ್ಯಾಪಾರದಲ್ಲಿ ಹಠಾತ್ ದೊಡ್ಡ ಲಾಭ, ಉದ್ಯೋಗದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಮೋಷನ್, ಆಸ್ತಿ ಒಂದು ಪ್ರಾಪ್ತಿಗಳ ಅಕಾಲಿಕ ಅವಕಾಶ ಇವೆಲ್ಲವೂ ಕೂಡ 2026ರಲ್ಲಿ ಸಂಭವಿಸುತ್ತೆ. ನಂತರ ಮಕರ ರಾಶಿ, ಶ್ರವಣ, ಉತ್ತರಾಷಾಢ, ಧನಿಷ್ಠ ನಕ್ಷತ್ರದವರಿಗೆ 2026 ಅತ್ಯಂತ ಚಿನ್ನದ ವರ್ಷ. ಉದಾಹರಣೆಗೆ ಸುದೀಪ್, ದರ್ಶನ್, ರಜನಿಕಾಂತ್ ಇವರ ಹಿನ್ನೆಲೆ, ಅವರ ಯಶಸ್ಸು ಮಕರ ರಾಶಿಯ ಯೋಗ ಶಕ್ತಿಯನ್ನ ತೋರಿಸುತ್ತೆ. ಇದೇ 2026ರಲ್ಲಿ ಸಾಮಾನ್ಯ ಮಕರ ರಾಶಿಯವರಿಗೂ ಕೂಡ ಸೂಪರ್ ನ್ಯಾಚುರಲ್ ಆಗಿ ಪಾರ್ಟ್ ಆಗಿ ಜೋಡಣೆ ಆಗುವಂತಹದ್ದು. ಅಂದ್ರೆ ಅದೃಷ್ಟ ಲಿಟ್ರಲ್ ಆಗಿ ನಿಮ್ಮ ಮುಂದೆ ಬರುವ ಒಂದು ವರ್ಷ 2026. ವಿಶೇಷವಾಗಿ ಈ 3 ರಾಶಿ ನಕ್ಷತ್ರದವರು ತಮ್ಮ ಆಸೆಯ ಮೇಲೆ, ಹಣದ ಕಂತೆ ಮೇಲೆ ಇಟ್ಕೊಂಡು ಮಲಗುವಂತಹ ಒಂದು ಲಕ್ ಅನ್ನೋದು ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ನಿಮ್ಮ ಜೀವನದ ಫಲವನ್ನ ನಿರ್ಧರಿಸುತ್ತೆ. ದುಡ್ಡು ಬರುತ್ತೆ, ಆದರೆ ಯಾವ ದಾರಿಗೆ ನೀವು ಹೋಗಬೇಕು, ಯಾವ ಉದ್ಯೋಗ ಬದಲಾಯಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗೆ ಹೂಡಿಕೆಯನ್ನ ಮಾಡಬೇಕು, ಯಾವ ವ್ಯಾಪಾರ ಶುರು ಮಾಡಬೇಕು, ಯಾವ ಸಂಬಂಧಗಳಲ್ಲಿ ಎಚ್ಚರಿಕೆ ವಹಿಸಬೇಕು,
ಯಾವ ಅವಕಾಶವನ್ನು ಹಿಡಿಬೇಕು, ಯಾವ ಅವಕಾಶವನ್ನು ಬಿಡಬೇಕು, ಇವನ್ನು ನೀವು ಸರಿಯಾಗಿ ಆಯ್ಕೆ ಮಾಡಿದ್ದೆ ಆದರೆ 2026 ನಿಮ್ಮನ್ನು ಆಕಾಶಕ್ಕೆ ಏರಿಸುವ ವರ್ಷ ಅಂದರೆ ತಪ್ಪಾಗಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನೀವು ಯಶಸ್ಸಿಗೆ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಜನ್ಮ ಪೂರ್ವ ಪುಣ್ಯ, ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ವರ್ತನೆ ಇವೆಲ್ಲವೂ ಕಾರಣ. ಮನುಷ್ಯನಿಗೆ ಬೇಕಾಗಿರುವುದೇನು? ಆರೋಗ್ಯ ಮತ್ತು ಹಣ. ಇವೆರಡೂ ಇದ್ರೆ ಜೀವನದಲ್ಲಿ ಬೇರೆ ಎಲ್ಲವೂ ಆಟೋಮೆಟಿಕ್ ಆಗಿ ಬರುತ್ತೆ. 2026 ಈ ರಾಶಿ ನಕ್ಷತ್ರದವರಿಗೆ ಆರೋಗ್ಯ ಒಳ್ಳೆಯದು ಮತ್ತು ಮನಃಶಾಂತಿ ಕೂಡ ಸಿಗೋದು ಶತಸಿದ್ಧ. ಇನ್ನು ಧನ ಲಾಭನೂ ಕೂಡ ವೇಗವಾಗಿ ಬರುತ್ತೆ. ಹೊಸ ಮನೆ, ಆಸ್ತಿ ಕೂಡ ಖರೀದಿಸುವ ಯೋಗ ಬರುವುದು ನಿಶ್ಚಿತ. ನಿಮಗೆ ಇಷ್ಟವಾಗುವ ದೇವರು ಯಾರೇ ಅದೇ ದೇವರನ್ನ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಕುಲದೇವರು ಇದ್ರೆ ಅವರ ಆರಾಧನೆ ಮಾಡಿ. ಪ್ರತಿದಿನ ಮಂತ್ರ ಪಠನೆ ಮಾಡಿ. ಜ್ಯೋತಿಷ್ಯ ಶಕ್ತಿಗಳು ದೈವಿಕ ಆಶೀರ್ವಾದದ ಜೊತೆ ಸೇರಿದಾಗ ಮಾನವನ ಜೀವನ ಏನಾದರೂ ಮಾಡುವ ಒಂದು ಶಕ್ತಿಯನ್ನ ಪಡೆಯುತ್ತೆ. 2026 ದುಡ್ಡಿನ ಕಂತೆಗಳನ್ನು ಲಿಟ್ರಲ್ ಆಗಿ ಹಾಸಿಗೆ ಮೇಲೆ ಹಾಕ್ಕೊಂಡು ಮಲಗುವ ಒಂದು ರಾಶಿ ನಕ್ಷತ್ರಗಳು ಇವಾಗಿರುತ್ತೆ. ಇದು 100% ಖಚಿತ. ಫ್ರೆಂಡ್ಸ್, ನಿಮ್ಮ ಜೀವನ ಬದಲಾವಣೆ 2026 ಆರಂಭವಾದರೆ ಮುಂದಿನ 7ರಿಂದ 12 ವರ್ಷಗಳ ರಾಜಕೀಯ ನಿಮ್ಮದೇ ಆಗಿರುತ್ತೆ, ರಾಜ್ಯಭಾರ ನಿಮ್ಮದೇ ಆಗಿರುತ್ತೆ, ಐಷಾರಾಮಿ ಜೀವನವನ್ನು ನೀವು ಮಾಡ್ತೀರಾ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಒಂದೇ ಒಂದು ಲೈಕ್ ಕೊಡೋದ್ರಿಂದ ನಾನು ಈಗ ಹೇಳಿದ 3 ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.